ಇವತ್ತಿನ ನಮ್ಮ ಉದ್ಯೋಗ ಟುಡೇ ಯೂಟ್ಯೂಬ್ ಚಾನಲ್ ಒಳಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ವತಿಯಿಂದ ಹೊರಬಂದಿರುವ ಪ್ರಮುಖ ನೇಮಕಾತಿ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಇದರೊಳಗೆ ಒಟ್ಟು ಹುದ್ದೆಗಳು 51 ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು, ಹುದ್ದೆಗಳಿಗೆ ಅನುಗುಣವಾಗಿ 38,741 ರೂಪಾಯಿದಿಂದ 1,71,597 ರೂಪಾಯಿವರೆಗೂ ಇದರೊಳಗೆ ಪೇಮೆಂಟ್ ಸಿಗತೈತಿ. ಮತ್ತು ಇನ್ನೊಂದು ಇದ್ರೊಳಗೆ ಪ್ರಮುಖ ಅಂಶ ಏನಂತಂದ್ರೆ, ಈ ನೇಮಕಾತಿ ಒಳಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಂಗಿಲ್ಲ. ಮತ್ತು ಈ ಒಂದು ವಿಡಿಯೋದೊಳಗೆ ಯಾವ ಹುದ್ದೆಗಳ ನೇಮಕಾತಿ ಮತ್ತು ವಿದ್ಯಾರ್ಥಿಯನ್ನ ವಯೋಮಿತಿ ಎಷ್ಟು, ಅನುಭವ ಎಷ್ಟು ಬೇಕು, ಮತ್ತು ಕೆಲಸದ ಸ್ಥಳ ಯಾವುದಾ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಇವೆಲ್ಲವುಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬರ್ರಿ. ಮೊದಲನೇದಾಗಿ ಇದು ಯಾವ ಒಂದು ಇಲಾಖೆ ಅಂತ ಹೇಳಂದ್ರೆ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಅಡಿಯಲ್ಲಿ ಬರ್ತದೆ CPCB ಅಂತ ಹೇಳಿಬಿಟ್ಟು. ಮತ್ತು ಇದರೊಳಗೆ ಟೋಟಲ್ 51 ಹುದ್ದೆಗಳಿರುವಂಥದ್ದು. ಮತ್ತು ಈ ನೇಮಕಾತಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಆರಂಭದಲ್ಲಿ 1 ವರ್ಷದ ಅವಧಿಗೆ ಕಾಂಟ್ರಾಕ್ಟ್ ಬೇಸ್ ಮ್ಯಾಗಿರ್ತಾರೆ. ಅದಾದ ನಂತರ ಅವರ ಕಾರ್ಯಕ್ಷಮತೆಯನ್ನು ನೋಡಿ ಅವ್ರು ಬೇಕಾದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಕ ತೆಗೆದು ಬಿಡ್ಬೋದು. ಇದು ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ರೆಗ್ಯುಲರ್ ಜಾಬ್ ಅಲ್ಲ. ಮುಂದೆ ಹೋಗ್ತಾ ನೀವೇನಾರ ನಿಮ್ಮ ಎಫರ್ಟ್ ಹಾಕಿರಂದ್ರೆ ಮುಂದೆ ಹೋಗ್ತಾ ಅದು ಗೌರ್ಮೆಂಟ್ ಜಾಬ್ ಆಗಬಹುದು. ಮತ್ತು ಇಲ್ಲಿ ಮೊದಲೇದಾಗಿ ಈ ಯಾವ್ಯಾವ ಹುದ್ದೆಗಳು ಕರೆದನಪ್ಪ ಅಂತ ಹೇಳಂದ್ರೆ, ಮೊದಲೇದಾಗಿ ಸೈಂಟಿಸ್ಟ್ ಡಿ ಅಂತ ಹೇಳ್ಬಿಟ್ಟು ಒಂದು ಹುದ್ದೆ ಐತಿ. ಇದಕ್ಕೆ ಗರಿಷ್ಠ ವಯೋಮಿತಿ 50 ವರ್ಷ. ಮತ್ತು ಇತರ ಸ್ಯಾಲ್ರಿ ಬಂದುಬಿಟ್ಟು 1,71,597 ರೂಪಾಯಿವರೆಗೂ ಇದ್ರೊಳಗೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು ನೆಕ್ಸ್ಟ್ ಒಂದು ಸೈಂಟಿಸ್ಟ್ ಸಿ ಅಂತ ಹೇಳ್ಬಿಟ್ಟು ಟೋಟಲ್ 8 ಹುದ್ದೆಗಳದಾವ. ಇದ್ರದ ವಯೋಮಿತಿ ಬಂದುಬಿಟ್ಟು ಗರಿಷ್ಠ ವಯೋಮಿತಿ 45 ವರ್ಷ. ಮತ್ತು ಇದಕ್ಕೆ ತಿಂಗಳಿಗೆ ಪೇಮೆಂಟ್ ಎಷ್ಟು ಸಿಗ್ತೈತಪ್ಪ ಅಂತ ಹೇಳಿ ಅಂದ್ರೆ 1,48,997 ರೂಪಾಯಿವರೆಗೂ ಇದಕ್ಕೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು ತರ್ಡ್ ಒನ್ ನೋಡಿರಿ, ಸೈಂಟಿಸ್ಟ್ ಬಿ ಅಂತ ಹೇಳ್ಬಿಟ್ಟು ಟೋಟಲ್ 12 ಪೋಸ್ಟ್ಗಳದಾವ. ಇದ್ರದ್ದು ಗರಿಷ್ಠ ವಯೋಮಿತಿ 35 ವರ್ಷ. ಮತ್ತು ಇದಕ್ಕೆ ತಿಂಗಳಿಗೆ ಸ್ಯಾಲ್ರಿ ಬಂದುಬಿಟ್ಟು 1,25,380 ರೂಪಾಯಿ ಸಿಗ್ತೈತಿ. ಮತ್ತು ನಾಲ್ಕನೇದ ಅಸಿಸ್ಟೆಂಟ್ ಮ್ಯಾನೇಜರ, ಇದು ಫೈನಾನ್ಸ್ ಒಳಗೆ ಬರ್ತೈತಿ. ಟೋಟಲ್ 3 ಹುದ್ದೆಗಳದಾವ. ಗರಿಷ್ಠ ವಯೋಮಿತಿ 35 ವರ್ಷ ಐತಿ. ಮತ್ತು ತಿಂಗಳಿಗೆ 1,19,272 ರೂಪಾಯಿವರೆಗೂ ಇದಕ್ಕೆ ಪೇಮೆಂಟ್ ಸಿಗ್ತೈತಿ. ಮತ್ತು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಹುದ್ದೆ ಐತಿ. ಇದಕ್ಕೆ ಗರಿಷ್ಠ ವಯೋಮಿತಿ 35 ವರ್ಷ. ಮತ್ತು ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 77,654 ರೂಪಾಯಿ ಐತಿ. ಮತ್ತು ನೆಕ್ಸ್ಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಟೋಟಲ್ 13 ಪೋಸ್ಟ್ಗಳದಾವ. ಇದಕ್ಕೂ ಸೇಮ್ ಐತಿ. ಪೇಮೆಂಟ್ 77,654 ರೂಪಾಯಿ ಐತಿ. ಮತ್ತು ಇದರ ಗರಿಷ್ಠ ವಯೋಮಿತಿ 35 ಐತಿ. ಇನ್ನು ನೆಕ್ಸ್ಟ್ ಟ್ಯಾಕ್ಸೋನಮಿಸ್ಟ್, ಟೋಟಲ್ ಇರೋದು 1 ಹುದ್ದೆ ಐತಿ. ಮತ್ತು ಇದಕ್ಕೆ ಗರಿಷ್ಠ ವಯೋಮಿತಿ 35 ವರ್ಷ. ತಿಂಗಳಿಗೆ 65,031 ರೂಪಾಯಿವರೆಗೂ ಇದ್ರೊಳಗೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು 8ನೇದು ಡೇಟಾ ಎಂಟ್ರಿ ಆಪ್ರೇಟರ್, ಟೋಟಲ್ 4 ಹುದ್ದೆಗಳದಾವ. ಇದಕ್ಕೆ ಗರಿಷ್ಠ ವಯೋಮಿತಿ 32 ವರ್ಷ. ಸ್ಯಾಲ್ರಿ ಬಂದುಬಿಟ್ಟು 57,498 ರೂಪಾಯಿವರೆಗೂ ಸ್ಯಾಲ್ರಿ ಸಿಗ್ತೈತಿ. ಮತ್ತು ನೆಕ್ಸ್ಟ್ ಕೊನೆಯದಾಗಿ ಫೀಲ್ಡ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಟೋಟಲ್ 8 ಹುದ್ದೆಗಳದಾವ. ಗರಿಷ್ಠ ವಯೋಮಿತಿ 27 ವರ್ಷ. ಮತ್ತು ತಿಂಗಳಿಗೆ 38,741 ರೂಪಾಯಿವರೆಗೂ ಸ್ಯಾಲ್ರಿ ಸಿಗ್ತೈತಿ. ಹಿಂಗೆ ಟೋಟಲ್ 51 ಪೋಸ್ಟ್ಗಳದಾವ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾರೆ ನಿಮ್ಮದು ಎಜುಕೇಷನ್ ಏನಾಗಿರ್ಬೇಕಪ್ಪ ಅಂತೇಳಿ ಒಂದೊಂದು ಹೇಳ್ಕೊತಾ ಹೋಗ್ತಾ ನೋಡಿರಿ. ಸೈಂಟಿಸ್ಟ್ ಡಿ ಆ್ಯಂಡ್ ಸಿ ಹುದ್ದೆಗಳಿಗೆ ನೀವು ನ್ಯಾಚುರಲ್ ಸೈನ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು. ನೆಕ್ಸ್ಟ್ ಸೈಂಟಿಸ್ಟ್ ಬಿ ಹುದ್ದೆಗೆ ಇದಕ್ಕೂ ಸೇಮ್ ಐತಿ. ನ್ಯಾಚುರಲ್ ಸೈನ್ಸ್ ಒಳಗೆ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿಯನ್ನು ಪೂರ್ಣಗೊಳಿಸಿರಬೇಕು. ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಫೈನಾನ್ಸ್ ಹುದ್ದೆಗೆ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಒಳಗೆ ನಿಮ್ಮದು ಮಾಸ್ಟರ್ ಡಿಗ್ರಿ ಇರಬೇಕು. ಮತ್ತು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ, ಈ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಹೊಂದಿರಬೇಕು ನೀವು. ಮತ್ತು ಕಂಪ್ಯೂಟರ್ ನಾಲೆಜು ಇರಬೇಕಾಕತಿ. ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಇದು ನೋಡಿ, ನ್ಯಾಚುರಲ್ ಸೈನ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕು. ಮತ್ತು ಟ್ಯಾಕ್ಸೋನಮಿಸ್ಟ್ ಒಳಗೆ ನಿಮ್ಮದು MSc ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಫಸ್ಟ್ ಕ್ಲಾಸ್ MSc ಆಗಿರಬೇಕು. ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ಡೇಟಾ ಎಂಟ್ರಿ ಆಪ್ರೇಟರ್ಗೆ ನೀವು ಸೈನ್ಸ್ ಅಥವಾ BCAಯಲ್ಲಿ ಫಸ್ಟ್ ಕ್ಲಾಸ್ ಬ್ಯಾಚುಲರ್ ಡಿಗ್ರಿಯನ್ನು ಮಾಡಿರಲೇಬೇಕು. ಮತ್ತು ಇನ್ನು ಲಾಸ್ಟ್ ಒಂದು ಫೀಲ್ಡ್ ಅಸಿಸ್ಟೆಂಟ್ ಹುದ್ದೆಗೆ ನಿಮ್ಮದು ಸೈನ್ಸ್ ಒಳಗೆ PUC ಆಗಿತ್ತು, 55% ಅಂಕಗಳು ಬಂದಿದ್ದು ಅಂತೇಳಿ ಅಂದ್ರೆ
ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತೈತಿ. ಮತ್ತು ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಯಾವಾಗಿಂದ ಸ್ಟಾರ್ಟ್ ಅಂದರೆ 24 ಆಗಸ್ಟ್ 2026 ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತೈತಿ. ಮತ್ತು ಸೆಪ್ಟೆಂಬರ್ 7 ತಾರೀಕು ಮಟ್ಟ ಇದಕ್ಕೆ ಕಾಲಾವಕಾಶ ಐತಿ. ಅಷ್ಟರೊಳಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಾಗೈತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫ್ರೀ ಇರೋಂಗಿಲ್ಲ.